ಕಬ್ಬು ಬೆಳೆ ಮತ್ತು ಪಾವತಿ ಸಮಸ್ಯೆ ಕುರಿತು ರೈತರು ವ್ಯಕ್ತಪಡಿಸಿರುವ ಅಸಮಾಧಾನಕ್ಕೆ ಸ್ಪಂದಿಸಿರುವ ಎಂಪಿ ಜಿಗಜಿಣಗಿ ಅವರು ಕಬ್ಬಿನ ಕಿಚ್ಚು ಬೇಗ ಪರಿಹರಿಸಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದ್ದಾರೆ. ರೈತರ ಜೊತೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ನಡೆಸಿ ಶೀಘ್ರ ಪರಿಹಾರ ಕಂಡುಹಿಡಿಯಲಾಗುತ್ತಿದೆ ಎಂದರು. ರೈತರ ಕಷ್ಟ, ಶ್ರಮ ಹಾಗೂ ಉಕ್ಕಿನ ಬೆಲೆ ದೊರೆಯಬೇಕು ಎಂಬುದಾಗಿ ಜಿಗಜಿಣಗಿ ಹೇಳಿದರು. ಅವರು ರೈತರ ಹಿತಾಸಕ್ತಿ ಕಾಪಾಡುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿ ಸರ್ಕಾರದ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಲಾಗುವುದಾಗಿ ಸ್ಪಷ್ಟಪಡಿಸಿದರು. ಇದಕ್ಕೆ ತರಬೇಕಂತೇಳಿ ಅದೊಂದು ನೀವು ಅಲ್ಲಿ ನೀವು ಇದು ಪಾರ್ಲಿಮೆಂಟ್ ಒಳಗೆ ಇದ್ರ ಬಗ್ಗೆ ಇದನ್ನ ಮಾಡಬೇಕು. ಇನ್ನೊಂದು ಕಬ್ಬು ಬೆಳೆ ಏನಿದಲ್ರಿ ಅದು ಭೀಮಾ ಫಸಲ್ ಯೋಜನೆ ಒಳಗೆ ಬರೋಂಗಿಲ್ಲ. ಅದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅದು ಇನ್ಶೂರೆನ್ಸ್ ಇದು ಕಬ್ಬು ಒಂದು ಭೀಮಾ ಫಸಲ್ ಯೋಜನೆ ಒಳಗೊಂದು ತರಬೇಕ್ರಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಬರ್ತೈತ್ರಿ ಸರ್. ಅದೊಂದು ಇದನ್ನ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಲೋಕಸಭಾ ಬಿಜಾಪುರಕ್ಕೆ ವ್ಯಾಪ್ತಿ ಪಟ್ಟಿರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯ ಸಕ್ಕರೆ ಫ್ಯಾಕ್ಟ್ರಿ ಅವ್ರನ್ನ ಎಲ್ಲರನ್ನ ಕರೆಸಿ ಮಾತಾಡ್ಲಿಕ್ಕೆ ಆಗ್ತದೆ. ನೀವೇ ಅಲ್ಲ ಆಫೀಸರ್ ಆಫೀಸರ್ಗೆ ಅದೇನು ದೊಡ್ಡದಾಗದಲ್ಲ ಅಲ್ಲ. ಅದನ್ನೆಲ್ಲ ಅದನ್ನ ಏನ್ ಸಾಧ್ಯ ಪ್ರಾಮಾಣಿಕವಾಗಿ ನಾ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದ್ರೆ ಆಗೋದಿಲ್ಲ ಆಗ್ತಿದ್ರಿ ಅಂತ ಭಾಳ ಹೊಡಿತಿದ್ರಿ. ಅದೇ ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಗುರುವೇ. ನಮಸ್ಕಾರ. ಈಗ ನೋಡ್ರಿ, ಇದೆಲ್ಲನೂ ಮೋದಿಯವ್ರ ಮೇಲೆ ರಾಜ್ಯ ಸರ್ಕಾರ ಹಾಕೋದು ಸರಿ ಅಲ್ಲ. ಪ್ರತಿಯೊಂದಕ್ಕೂ ಮೋದಿಯವರು ಹೌದು, ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಅದಾರ. ಆ ಪ್ರಧಾನಮಂತ್ರಿಗಳು ಯಾವ ಕೆಲಸಗಳು ಯಾವ್ಯಾವ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ಗೊತ್ತದ, ಅವ್ರು ಮಾಡೇ ಮಾಡ್ತಾರೆ. ಆದರೆ ನಿಮಗೆ ಇರಿಬು ಕಡಿದ್ರು ಅದಕ್ಕೆ ಔಷಧ ಮೋದಿನೇ ಕೊಡಲಿ ಅಂದ್ರೆ ಯಾವ ನ್ಯಾಯ ಇರಬೇಕು ಈ ದೇಶದಾಗ ಹೇಳ್ರಿ ನೋಡೋಣ. ಇಲ್ಲ ನಾಯಿ ಕಡಿದ್ರು ಕೂಡ ಅದನ್ನು ಮೋದಿಯವರು ಅದಕ್ಕೆ ಔಷಧ ಕೊಡಬೇಕಂದ್ರೆ ಯಾವ ನ್ಯಾಯ? ಮೋದಿಯವರು ತಮ್ಮ ಕರ್ತವ್ಯ ಏನು ಮಾಡಬೇಕು, ರೈತರಿಗೆ ನಿಗದಿ ಎಷ್ಟು ಮಾಡಬೇಕು ಅದನ್ನು ಮಾಡಿ ನಿಮ್ಮ ಸರ್ಕಾರಕ್ಕೆ ಕಳಿಸ್ಯಾರಪ್ಪ, ಅದರ ಪ್ರಕಾರ ನೀವು ಮಾಡಿರಿ. ಇಲ್ಲ ಇನ್ನಿಟ್ಟು ಹೆಚ್ಚಿಗೆ ಕೊಟ್ರೆ ನಾನು ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಇವ್ರಿಗೆ, ಸರ್ಕಾರದವ್ರಿಗೆ ಹೆಚ್ಚಿಗೆ ಕೊಟ್ಟರೆ. ಆದರೆ ಅದನ್ನೆಲ್ಲ ಬಿಡ್ತಾರೆ ಸುಮ್ಮನೆ. ಮೋದಿ 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 ಏನು ಪ್ರಯೋಜನ? ಅದು ಪಾಪ ಬಡವ್ರದ್ದು ರೈತರದ್ದು ಸ್ವಲ್ಪ ತಿಳ್ಕೊಂಡು ಕೈಲಿ ಆದಷ್ಟು ಸಹಾಯ ಮಾಡ್ಬೇಕಪ್ಪ ಎಲ್ಲರೂ. ನಾನು ಮಾಡಬೇಕು, ಅವರು ಮಾಡಬೇಕು, ಮತ್ತೊಬ್ಬರು ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರ ಮೇಲೆ ಇವರು ಹೇಳಿದ್ರು ಅಷ್ಟೊಂದು ಒಳ್ಳೇದಲ್ಲ ಅಂತಕ್ಕಂಥದ್ದು ನನ್ನ. ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಭೇಟಿ ಕೊಟ್ಟರು, ನಾಳೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸೂಕ್ತವಾದ ನಿರ್ಧಾರ ತಗೋತೀವಿ ಅಂತ ಹೇಳಿ ಅಲ್ಲಿ ಮಾಡಿದ್ರಂತೂ ಭಾಳ ಚಲೋ ಆಯ್ತು. ಭಾಳ ಒಳ್ಳೇದು. ನನಗಂತೂ ಗೊತ್ತಿಲ್ಲ, ಬಂದು ನಾನು ಮಿಟಿಯವ್ರು ತೀರ್ಕೊಂಡಿದ್ರು, ಆ ಕಡೆ ಹೋಗಿದ್ದೆವು ನಾವು. ನಮ್ಮ ಕ್ಷೇತ್ರದಾಗೂ ಒಬ್ಬರು ತೀರ್ಕೊಂಡಿದ್ರು, ನನಗೆ ಏನೂ ಗೊತ್ತಿಲ್ಲ. ಮಾಡಿದ್ರಂತೂ ತುಂಬ ಸಂತೋಷ. ಸರ್, MRP ನಿಗದಿ ಮಾಡಿದವರು ಮೋದಿ ಅವರೇ. ಹೌದು, ಈಗ ಹೇಳಿದ್ರಲ್ಲ ಇದೇ ಈಗ FRP ನಿಗದಿ ಮಾಡಿದವ್ರೆ ಮೋದಿಯವ್ರು ಅದಾರ. ಅದ್ರಾಗ ಏನು ಉನ್ನತಿ ಅದಾವ ನನಗಂತೂ ವೈಯಕ್ತಿಕವಾಗಿ ಅವ ಏನು ಗೊತ್ತಿಲ್ಲ. ಅವ್ರಿಗೆ ಹೇಳಿದೀನಿ ಮುಖಂಡರಿಗೆ, ಅದನ್ನ ತಂದು ನಾನು ಕೊಡ್ರಪ್ಪ ಅಂತ ಹೇಳಿ ಕೊಟ್ರ ಅಂತಂದ್ರೆ ನಾನು ಅದ್ರ ಬಗ್ಗೆ ಎಷ್ಟು ಸಾಧ್ಯದ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ. ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ನಡು ರೈತರ ಒದ್ದಾಟ ಅದು ಆಗಬಾರ್ದು, ಸರಿ ಅಲ್ಲ. ನೋಡ್ರಿ, ಈಗ ಅದು ಮಾಡೋದವ್ರೆಲ್ಲ ಮಾಡಿ ಕೊಟ್ಟಾರಿಲ್ಲ, ಮತ್ತು ಅದನ್ನ ಕೊಟ್ಟಾರ, ಅದ್ರ ಪ್ರಕಾರ ನೀವು ಮಾಡ್ಬೇಕಾದದ್ದು ಕೆಲಸ ಅದನ್ನ. ಮತ್ತೆ ಅದನ್ನ ಬಿಟ್ಬಿಟ್ಟು ಮತ್ತೆ ಪಾಪ ಅವ್ರು ರೋಡ್ ಮೇಲೆ ಅಡ್ಡಾಡ್ಸೋದು, ಬೇಯಿಸೋದು, ಕುಂದ್ರಿಸೋದು ಮಾಡಿದ್ರೆ ಏನ್ ಪ್ರಯೋಜನ ಅದು ಹೇಳ್ರಿ? ನಿನ್ನೆ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಬರ್ತ್ಡೇ ಇದೆ, ಆದ್ರೂ ಕೂಡ ಅವ್ರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೂ ಆಗ್ಯಾರಲ್ರಿ. ಅದಕ್ಕೆ ಕೇಂದ್ರ ಮೇಲೆ ನೋಡ್ರಿ, ಅವರು ಅಲ್ಲಿ ರಾಜ್ಯ ಮಟ್ಟದಾಗ ಏನೇನು ಬರೆದು ಕೊಡ್ತಾರೋ ಅದನ್ನ ನಮ್ಮ ಅಧ್ಯಕ್ಷರಿಗೂ ಕೊಡ್ಲಿ. ಇಲ್ಲಿ ಏನೇನು ಹೇಳಿದ್ರಲ್ಲ ಇಷ್ಟೋ ತನಕ ಆ ತೊಂದರೆಗಳದಾವ ಅವ್ರು ನನಗೂ ಕೊಡ್ಲಿ. ನಮ್ಮ ಕೈಲಿ ಆದಷ್ಟು ಪ್ರಧಾನಮಂತ್ರಿಗಳ ಗಮನ ನೋಡ್ರಿ. ಪ್ರಧಾನಮಂತ್ರಿ ಅವರು ಫೋನ್ ಮಾಡ್ಬಿಟ್ಟು ವಿಜೇಂದ್ರ ಅವರಿಗೆ ಡೀಟೇಲ್ ಅಪ್ಡೇಟ್ ಕೇಳ್ತಾರೆ. ಅದು ಏನ್ ಮಾಡ್ಯಾರ ನನಗೆ ಗೊತ್ತಿಲ್ಲಪ್ಪ. ಅದು ನನಗೆ ಗೊತ್ತಿಲ್ಲ, ಸುಳ್ಳೆ ಇಲ್ಲದ ಸುಮ್ಮನೆ ಹೇಳ್ಬೇಡದ. ನನಗೇನು ಗೊತ್ತದ ಅಷ್ಟೇ ಹೇಳಿದ್ದೀನಪ್ಪ. ಆದ್ರೆ ಅಧ್ಯಕ್ಷರು ಹೌದು ನನಗೂ ಹೇಳಿದ್ರು, ಹೋಗ್ರಪ್ಪ ಅವ್ರಿಗಿಟ್ಟು ಸಂತಾನ ಹೇಳಿದ್ರಿ, ನಾವು ನಮ್ಮ ದುಡ್ಡು ಇದ್ದಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದಿಲ್ಲ ಅಂದ್ರೂ ನಾನು ಬರ್ತಿದ್ದೆ. ನಾನು ಹಿಂದಿನ ಮೊನ್ನೆನೂ ಕೂಡ ಹೋಗಿ ಭೇಟಿಯಾಗಿ ಅವರೆಲ್ಲ ಮುಖಂಡರು ಭೇಟಿಯಾಗಿ ಬಂದೀನಿ. ಆದರೆ ಅವ್ರ ಉನ್ನತಿ ಏನು ಹೇಳ್ತಾರಲ್ಲ ಸರಿಪಡಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾದ ಪದ ಮೋದಿಯವ್ರ ಜೋಡಿನೇ ಮಾಡ್ತೀನಿ. ಅಲ್ಲಿ ನೋಡಿ ಒಂದು ನಿಮಿಷ, ನಮ್ಮ ರೈತರು ಇಂಡಿ ಮತ್ತು ಸಿಂದಗಿನಲ್ಲಿರ್ತಕ್ಕಂಥ ರೈತರು ನಮ್ಮ ಕೆನಾಲ್ ನೀರು ಹೋಗಲು ಅಂತೇಳಿ ನಮ್ಮ ಜೀವ ತಿಂತಿದ್ರು. ಅವೆಲ್ಲ ತಲೆಯಾಗಿ ಇಟ್ಕೊಂಡು ಒಂದಿನ ನಾನು ಪತ್ರ ತೊಗೊಂಡು ಹೋಗಿ ಹೇಳಿದೆ, ನೋಡ್ರಿ ನಮ್ದು ಇದು ತೊಂದರೆ ಅದನ್ನು. ಅವ್ರೇನು ಹೇಳಿದ್ರು, ಇಲ್ಲ ಇದೆಲ್ಲ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತಲ್ಲ. ಇಲ್ಲ ಸರ್, ಅವ್ರ ಶಾಸ್ತ್ರ ಕಟ್ಟಿಗೆ ರೊಕ್ಕ ಇಲ್ಲ ಸುಡ್ಲಾಕ, ಅವ್ರು ಎಲ್ಲಿದ್ದು ಕೊಡ್ತಾರ ಮರ? ನಮ್ಮ ರೈತರು ಸಾಯ್ಲಕತ್ತಾರ, ಪಾಪ ಅವ್ರಿಗೂ
ನೀವು ಒಂದು ಸ್ವಲ್ಪ ಕಣ್ಣು ತೆಗೀರಿ ಅಂತ ಹೇಳಿದಾಗ ನೈ ದೇಖ್ತಾವು ಅಂದ 8 ದಿವಸದಲ್ಲಿ ಆರ್ಡರ್ ಮಾಡಿ ಕಳಿಸ್ತಾರೆ. 2,600 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಆರ್ಡರ್ ಮಾಡಿ ಕಳಿಸ್ತಾರೆ. ಆದ್ರೆ ಇವರು ಆಗ್ಬೇಕಲ್ಲ, ಅದ್ರ ಪಾಲ ಕೊಡ್ಬೇಕು. ಕೊಟ್ರೆ ನಾಳೆನೇ ರಿಪೇರಿ ಶುರು ಮಾಡಿಸ್ತೀನಿ. ಇದು